ಈ ಒಂದು ವಸ್ತುವನ್ನು ಉಪಯೋಗಿಸ್ಕೊಂಡು ನಮ್ಮ ಕೂದಲನ್ನು ತುಂಬ ಉದ್ದವಾಗಿ ಬೆಳೆಸ್ಕೊಳ್ಬೋದು ಸ್ನೇಹಿತರೆ. ಅದು ಕೂಡ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಎಷ್ಟೋ ವಸ್ತುಗಳನ್ನ ನಾವು ಉಪಯೋಗಿಸೋಕ್ಕೆ ಹೋಗೋದೇ ಇಲ್ಲ, ಅದರ ಬಗ್ಗೆ ತಿಳ್ಕೊಳ್ಳೋದೂ ಇಲ್ಲ. ಅದ್ರ ಬದಲಿಗೆ ನಾವೇನು ಮಾಡ್ತೀವಿ, ಮಾರ್ಕೆಟಲ್ಲಿ ಸಿಗುವಂಥ ಎಲ್ಲ ವಸ್ತುಗಳನ್ನು, ಎಲ್ಲ ಪ್ರಾಡಕ್ಟ್ಗಳನ್ನು ಎಷ್ಟೇ ದುಡ್ಡಾದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಕೊಂಡ್ಕೊಂಡು ಅದನ್ನು ಟ್ರೈ ಮಾಡ್ತಾ ಇರ್ತೀವಿ. ಅದ್ರ ಬದಲು ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಇಂಥ ಸಿಂಪಲ್ ವಸ್ತುಗಳು ಕೂಡ ತುಂಬ ಪವರ್ಫುಲ್ಲಾಗಿ ಇರ್ತವೆ. ಅದನ್ನು ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ? ಬನ್ನಿ ಹಾಗಾದರೆ ಆ ಅಡುಗೆ ಮನೆಯಲ್ಲಿ ಸಿಗುವಂಥ ಈ ವಸ್ತು ಯಾವುದು, ಎಷ್ಟು ಪವರ್ಫುಲ್ಲಾಗಿ ಇದು ಕೆಲಸ ಮಾಡುತ್ತೆ, ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದಾಗ ಮಾತ್ರ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಹಾಯ್, ಹೆಲೋ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸುಬ್ಗು ಚಾನಲ್. ನಾನು ಲಕ್ಷ್ಮಿ. ಎಲ್ಲರ ಅಡುಗೆ ಮನೆಯಲ್ಲೂ ಇರುವಂತಹ ವಸ್ತು ಏನಂದರೆ ಲವಂಗ. ಹೌದು ಸ್ನೇಹಿತರೆ, ಲವಂಗನೇ. ಇದು ನಮ್ಮ ಕೂದಲನ್ನು ತುಂಬ ಸ್ಪೀಡಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಹೇರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ. ಇದನ್ನು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ತುಂಬ ಆಶ್ಚರ್ಯ ಪಡ್ತೀರಾ. ಅಂಥ ಒಂದು ಆಶ್ಚರ್ಯಕರ ರಿಸಲ್ಟ್ ನಿಮಗೆ ಇದು ಕೊಡುತ್ತೆ. ಇದರಿಂದ ತುಂಬ ಉಪಯೋಗಗಳಿವೆ. ಆದರೆ ಇದು ಕೂದಲ ಬೆಳವಣಿಗೆಗೂ ತುಂಬ ಸಹಾಯ ಮಾಡುತ್ತೆ ಅನ್ನೋದು ತುಂಬ ಜನರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಈ ಲವಂಗದಲ್ಲಿ ವಿಟಮಿನ್ ಸಿ, ಕೆ, ಮ್ಯಾಗ್ನೀಷಿಯಮ್, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ನ್ಯೂಜಿನಾಲ್ ಅನ್ನೋ ಒಂದು ಅಂಶ ಇರುತ್ತೆ. ಇದೇ ನಮ್ಮ ಹೇರ್ ಫಾಲಿಕಲ್ನ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಹಾಗೆ ನಮ್ಮ ಸ್ಕಾಲ್ಫ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಹೆಚ್ಚು ಮಾಡುತ್ತೆ. ಇದರಿಂದ ನಮ್ಮ ಕೂದಲು ತುಂಬ ವೇಗವಾಗಿ ಬೆಳೀಲಿಕ್ಕೆ ಸಹಾಯ ಆಗುತ್ತೆ. ಅದರ ಜೊತೆಗೆ ನಮ್ಮ ಕೂದಲು ತುಂಬ ಸಿಲ್ಕಿಯಾಗಿ, ಶೈನಿಯಾಗಿ ಕೂಡ ಆಗುತ್ತೆ. ಇದಕ್ಕೆ ಒಂದು ಪಾತ್ರೆಗೆ 1 ಲೋಟ ನೀರಷ್ಟು, 1 ಲೋಟ ಫಿಲ್ಟರ್ ನೀರು ತಗೊಳ್ಳಿ. ದಯವಿಟ್ಟು ಹಾರ್ಡ್ ವಾಟರ್ ಅಥವಾ ಬೋರ್ ವಾಟರ್ ಬೇರೆ ಯಾವ ನೀರನ್ನು ಬಳಸಬೇಡಿ. ಪ್ಯೂರ್ ಕುಡಿಯುವ ನೀರು, ಶುದ್ಧ ನೀರನ್ನೇ ನಾವಿಲ್ಲಿ ಬಳಸಬೇಕು. ಅದನ್ನು ಬಿಸಿ ಮಾಡಲಿಕ್ಕೆ ಇಡೋಣ. ಬಿಸಿ ಆದ ತಕ್ಷಣ 1 ಟೀ ಸ್ಪೂನಷ್ಟು ಲವಂಗ ಮಾತ್ರ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಈ 1 ಟೀ ಸ್ಪೂನ್ ಲವಂಗನ ನಾವು 3-4 ಬಾರಿ ಮತ್ತೆ ರೀಯೂಸ್ ಮಾಡ್ಬೋದು. ಹಾಗಾಗಿ 1 ಟೀ ಸ್ಪೂನಷ್ಟು ಲವಂಗನ ಹಾಕಿ ಇದು ಚೆನ್ನಾಗಿ ಕುದಿಸಬೇಕು. 1 ಲೋಟ ನೀರು ಸರಿಸುಮಾರು 1/4 ಲೋಟ ಆಗುವಷ್ಟು ನಾವು ಇದನ್ನು ಕುದಿಸ್ಬೇಕಾಗುತ್ತೆ. ಯಾಕಂದರೆ ಲವಂಗದಲ್ಲಿರುವಂಥ ಎಲ್ಲ ಗುಣಗಳು ಆ ನೀರಿಗೆ ಬಿಟ್ಕೊಳ್ಬೇಕು. ಇದೇ ನಮ್ಮ ಮ್ಯಾಜಿಕಲ್ ಹೇರ್ ಗ್ರೋತ್ ಸೀರಮ್ ಅಂತಲೇ ಹೇಳ್ಬೋದು ನಾವು. ಇಲ್ಲಿಗೆ ಇದು ಕಂಪ್ಲೀಟ್ ಕುದ್ದು ತನ್ನ ಅಂಶವನ್ನೆಲ್ಲ ನೀರಿನಲ್ಲಿ ಬಿಟ್ಟಿದೆ. ಸೊ ಇಲ್ಲಿ ನಾನು ಗ್ಯಾಸ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟ್ ಕೂಲ್ ಆಗಲಿಕ್ಕೆ ಬಿಡ್ತೀನಿ. ತಣಿಯೋ ತನಕ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಬೇಕು. ನಂತರ ನಾವು ಇದನ್ನು ಒಂದು ಸ್ಟೇನರ್ ಸಹಾಯದಿಂದ ಲವಂಗದ ನೀರನ್ನು ಲವಂಗದಿಂದ ಬೇರೆ ಮಾಡಿಕೊಳ್ಬೇಕು. ಇನ್ನು ಯಾವುದೇ ಒಂದು ಲೋಟದಲ್ಲಾಗಿರ್ಬೋದು, ಬೌಲಲ್ಲಾಗಿರ್ಬೋದು, ಯಾವುದ್ರಲ್ಲಾದರೂ ನೀವು ಇದನ್ನು ಬೇರ್ಪಡಿಸ್ಕೊಳ್ಳಿ. ಈ ಸ್ಟೇನರ್ನ ಸಹಾಯದಿಂದ ಬೇರೆ ಮಾಡ್ಕೊಳ್ಳಿ. ಉಳಿದಿರುವಂಥ ಲವಂಗನ ಬಿಸಾಡಬೇಡಿ. ಇದನ್ನೇ ನಾವು ಒಂದು ಬಟ್ಟೆಗೆ ಹಾಕಿ ಡ್ರೈ ಮಾಡಿಕೊಂಡು ನಂತರ ಮತ್ತೊಂದು 3-4 ಬಾರಿ ಇದನ್ನು ನಾವು ರೀಯೂಸ್ ಮಾಡಲಿಕ್ಕೆ ಆಗುತ್ತೆ. ಸೊ ಬಿಸಾಡಲಿಕ್ಕೆ ಹೋಗಬೇಡಿ. ಲವಂಗದ ನೀರನ್ನು ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿ ಕಲರ್ ಸಹ ಬಂದಿದೆ. ಈಗ ಇದು ನನಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಒಂದು ಸಾರಿ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗಿದೆ. ಸೊ ಇದನ್ನು ನಾನೇನು ಮಾಡ್ತೀನಿ, ಒಂದು ಬೌಲಿಗೆ ಸ್ವಲ್ಪ ತೆಗೆದಿಟ್ಕೊಂಡು ಉಳಿದಿದ್ದನ್ನು ಹಾಗೆ ನಾನು ಫ್ರಿಡ್ಜ್ನಲ್ಲಿ ಇಡ್ತೀನಿ. ನಿಮ್ಮ ಹತ್ರ ಫ್ರಿಡ್ಜ್ ಇದ್ದರೆ ಮಾತ್ರ ಇದು ಇಡಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ನೀವು ಒಂದು ಸಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಈಗ ತೆಗೆದಿಟ್ಕೊಂಡಿರುವಂಥ ಬೌಲಿನಲ್ಲಿ ಈ ನಮ್ಮ ಲವಂಗದ ನೀರು ಏನಿದೆ ಅದಕ್ಕೆ ನಾನು 1 ಚಮಚೆಯಷ್ಟು ಲಿಂಬೆಹಣ್ಣಿನ ರಸವನ್ನು ಹಾಕಿದ್ದೀನಿ. ಹಾಗೆ 1 ಚಮಚೆಯಷ್ಟು ತೆಂಗಿನೆಣ್ಣೆನ ಹಾಕಿದ್ದೀನಿ. ನೀವಿಲ್ಲಿ ತೆಂಗಿನೆಣ್ಣೆ ಹಾಕ್ಬೋದು, ಅಥವಾ ಆಲಿವ್ ಆಯಿಲ್ ಹಾಕ್ಬೋದು, ಅಥವಾ ಬಾದಾಮಿ ಎಣ್ಣೆನ ಹಾಕ್ಬೋದು. ಈ 3ರಲ್ಲಿ ಯಾವುದಾದ್ರು ಒಂದು ಎಣ್ಣೆ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ನಮ್ಮ ಹೇರ್ ಗ್ರೋತ್ ಸೀರಮ್. ಆಬ್ವಿಯಸ್ಲಿ ಇದು ನೀರು ಮತ್ತು ಎಣ್ಣೆ ಮಿಕ್ಸ್ ಆಗಲ್ಲ, ಬಟ್ ಆದಷ್ಟು ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ನಿಮ್ಮ ತಲೆಗೆ ಹಚ್ಕೊಳ್ಬೇಕು, ನಿಮ್ಮ ಸ್ಕಾಲ್ಫಿಗೆ ಹಚ್ಕೊಳ್ಬೇಕು. ನೋಡಿದ್ರಲ್ಲ, ನಾನು ಉಳಿದಿರೋ ಲವಂಗನ ತೆಗೆದು ಬದಿಗಿಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮತ್ತೆ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಸೊ 3-4 ಬಾರಿ ಇದನ್ನೇ ನಾನು ರೀಯೂಸ್ ಮಾಡ್ಕೊಳ್ಬಹುದು. ಏನು ಆಗ ಮಾಡ್ಕೊಳ್ಳುವಾಗ ಲವಂಗದ ನೀರು ಸ್ವಲ್ಪ ಉಳಿದಿತ್ತು, ಅದನ್ನು ನಾನು ಫ್ರಿಡ್ಜ್ನಲ್ಲಿ ಎತ್ತಿಡ್ತಾ ಇದ್ದೀನಿ. ಫ್ರಿಡ್ಜ್ ಇದ್ದರೆ ಇದು 1 ವಾರದ ತನಕ ನಾವು ಇಟ್ಕೊಳ್ಬೋದು ಸ್ನೇಹಿತರೆ. ಫ್ರಿಡ್ಜ್ ಇಲ್ಲ ಅಂದರೆ ಇಟ್ಕೊಳ್ಳಿಕ್ಕೆ ಅಥವಾ ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಪ್ರತಿ ಸಾರಿ ಹಚ್ಚೋವಾಗ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಅದನ್ನ ಕಂಪ್ಲೀಟ್ ಯೂಸ್ ಮಾಡ್ಕೊಳ್ಳಿ. ಇದನ್ನು ನೀವು ಒಂದು ಸ್ಪ್ರೇ ಬಾಟ್ಲಿಗಾದರೂ ಹಾಕ್ಬೋದು, ಇಲ್ಲ ಒಂದು ಕಾಟನನ್ನು ಅದ್ಕೊಂಡು ನಿಮ್ಮ ಸ್ಕಾಲ್ಫಿಗೆ ಮಾತ್ರ ಹಚ್ಕೊಳ್ಬೋದು. ಇಲ್ಲ ಈ ರೀತಿ ಒಂದು ಡ್ರಾಪರ್ ಇತ್ತು ಅಂದರೆ ತುಂಬ ಈಸಿಯಾಗಿ ನಿಮ್ಮ ಸ್ಕಾಲ್ಫಿಗೆ ಇದು ಒಳ್ಳೆ ರೀತಿಯಲ್ಲಿ ಡೀಪಾಗಿ ಪೆನಿಟ್ರೇಟ್ ಆಗಲಿಕ್ಕೆ, ಹೀರ್ಕೊಳ್ಳಿಕ್ಕೆ, ಅಬ್ಸರ್ವ್ ಆಗಲಿಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ. ಇದು ನಿಮ್ಮ ಸ್ಕಾಲ್ಫಿಗೆ ಮಾತ್ರ ಹಚ್ಕೊಳ್ಬೇಕು. ನಿಮ್ಮ ಸ್ಕಾಲ್ಫಿಗೆ ನೀವು ಈ ರೀತಿ ಹಚ್ಕೊಂಡಾಗ ಏನಾಗುತ್ತೆ ಅಂದರೆ ಈ ಸೀರಮ್, ಲವಂಗದ ಸೀರಮ್ ಏನಾಗುತ್ತೆ, ತುಂಬ ಆಳದ ತನಕ ಡೀಪಾಗಿ ಪೆನಿಟ್ರೇಟ್ ಆಗುತ್ತೆ, ನಿಮ್ಮ ರೂಟ್ಸಿಗೆ ಸಿಗುತ್ತೆ. ಅಲ್ಲಿ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗಿ ನಿಮ್ಮ ಹೇರ್ ಗ್ರೋತ್ ಅನ್ನೋದು ತುಂಬ ಅಂದರೆ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಖಂಡಿತ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಈ ಸೀರಮನ್ನು ಹಚ್ಕೊಂಡು 1 ಗಂಟೆ ಬಿಟ್ಟು
ನಂತರ ನೀವು ತಲೆ ಸ್ನಾನ ಮಾಡ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಕೂಡ ಮಾಡಿ. ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಬೇಕು, ಆ ಎಲ್ಲರಲ್ಲೂ ನಾವು ಇರಬೇಕು ಅಂತ ಕೇಳ್ಕೊಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.